ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ನೇಹ, ಅಪ್ಪ ನೀವ್ಯಾಕೆ ಬರಕ್ ಹೋದ್ರಿ? ಜೊತೆಗೆ ಯಾರು ಬಂದ್ರು? ಅವ್ವನ ಸಹನಕ್ಕನ? ಅವ್ರು ಯಾರು ಬಂದಿಲ್ಲಮ್ಮ. ಅಯ್ಯೋ, ನೀವೊಬ್ಬರೇ ಯಾಕೆ ಬರಕ್ ಹೋದ್ರಿಪ್ಪ? ನೀವು ಹೀಗೆಲ್ಲ ಪದೇ ಪದೇ ಬರಕ್ ಹೋಗ್ಬೇಡಿಪ್ಪ. ಅವ್ವ ಸಹನಕ್ಕ ನನ್ನನ್ನು ಇಲ್ಲಿಂದ ಖಂಡಿತ ಬಿಡಿಸ್ತಾರೆ. ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ. ಯಾರು ಮಾಡ್ತಾರೋ ಬಿಡ್ತಾರೋ, ತಂದೆಯಾಗಿ ನನ್ನ ಮಗಳನ್ನ ನಾನೇ ಕಾಪಾಡಬೇಕಲ್ವಮ್ಮ. ನಾನೀಗ ನಿನ್ನನ್ನು ನೋಡ್ಕೊಂಡು ಹೋಗೋದಕ್ಕೆ ಅಷ್ಟೇ ಬಂದಿಲ್ಲ, ನಿನ್ನನ್ನು ಬಿಡಿಸಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಸರ್ ಬನ್ನಿ. ಗುಡ್ ಮಾರ್ನಿಂಗ್ ಮೇಡಮ್. ಕೂತ್ಕೊಳ್ಳಿ. ತಗೊಳ್ಳಿ ಮೇಡಮ್, ಸ್ನೇಹನ ರಿಲೀಸ್ ಮಾಡಿ. 5 ಲಕ್ಷ ಬಾಂಡ್ ಕೋರ್ಟಿಗೆ ಕೊಟ್ಟು ಬೇಲ್ ಅರೇಂಜ್ ಮಾಡಬೇಕಿತ್ತಲ್ಲ, ಅಷ್ಟು ದುಡ್ಡು ಕೋರ್ಟಿಗೆ ಕಟ್ಟಿದ್ದೀರಾ? ಯಾರು ಕಟ್ಟಿದ್ದು? ಯಾರಾದ್ರೆ ಏನು ಮೇಡಮ್, ನಿಮಗೆ ಬೇಕಾಗಿದ್ದು ನಿಮಗೆ ಸಿಕ್ಕಿದೆ, ನಮಗೆ ಬೇಕಾಗಿರೋರನ್ನ ನೀವು ಬಿಟ್ಟು ಕಳಿಸಿ. ಅದು ಸರಿನೇ. ದಂಡ ಕಟ್ಟಿದ ಮೇಲೆ ದಂಡ್ಸಕ್ ನಾವ್ಯಾರು? ರಾಜೇಶ್ವರಿ, ಸ್ನೇಹನ್ ಕರ್ಕೊಂಡು ಬನ್ನಿ. ಅಮ್ಮ, ಇನ್ಮೇಲೆ ನಮ್ಗೆ ಯಾವುದು ಸವಾಸನೂ ಬೇಡಮ್ಮ. ಏನ್ರಿ ಗಂಗಾಧರ್, ಮಗಳನ್ನ ರಿಲೀಸ್ ಮಾಡಲೇಬೇಕು ಅಂತ ದಂಡದ ದುಡ್ಡು 5 ಲಕ್ಷನ ಅರೇಂಜ್ ಮಾಡಿಬಿಟ್ರಿ. 5 ಲಕ್ಷನಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತಪ್ಪ? ಅದ್ಯಾರು ಕೈ ಬಿಟ್ರು ಈ ರಾಜಿ ಮಾತ್ರ ಕೈ ಬಿಡಕ್ಕಿಲ್ಲ. SP ಮೇಡಮ್, ನನಗೆ ದುಡ್ಗಿಂತ ಮನ್ಸತ್ವ ಸಾನೆ ಮುಖ್ಯ. ಓ, ಈ ಬೇಲ್ ದುಡ್ಡು ಅರೇಂಜ್ ಮಾಡಿದ್ ನೀವೇನಾ? ಏನ್ ಮಾಡೋದು SP ಸಾಹೇಬ್ರೆ, ನಿಮಗೆ ಸ್ವಲ್ಪ ಕರುಣೆ ಮಮಕಾರ ಎಲ್ಲ ಕಡಿಮೆಯ. ಅದಕ್ಕೆ ಪಾಪ ಅಮಾಯಕ ಹುಡುಗಿ ಸಿಕ್ಕಿದ್ಲು ಅಂತ ಒಳಗಾಕ್ಬಿಟ್ಟಿದ್ದೀರಲ್ಲ. ಆದ್ರೆ ನನಗಂಗಲ್ಲ, ನನಗೆ ಕರುಣೆ ಮಮಕಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಐತೆ. ಅದಕ್ಕೆ ಅಮಾಯಕರಿಗೆ ಯಾವತ್ತೂ ಕೆಟ್ಟದಾಗಬಾರ್ದು ಅಂತ ಅವ್ರಿಗೆ ಸಹಾಯ ಮಾಡಕ್ ಬಂದೀವ್ನಿ. ದಿಕ್ಕಿಲ್ದೇ ಇರೋರ್ಗೆ ದಿಕ್ ತೋರ್ಸಕ್ಕೆ ಅಂತ ನಿಂತೀವ್ನಿ. ಒಳ್ಳೆಯವ್ರಿಗೆ ಕೆಡ್ಕಾಗಕ್ಕೆ ನಾನು ಯಾವತ್ತೂ ಬಿಡೋಕ್ಕಿಲ್ಲ. ಶಂಕರ್, ಈ ಹುಡುಗಿ ಹತ್ರ ಸೈನ್ ತಗೊಂಡು ರಿಲೀಸ್ ಮಾಡಿ ಕಳಿಸಿ. ಸರಿ ಮೇಡಮ್. ಪರಮ, ನಿಮ್ಮಿಂದ ತುಂಬ ಉಪಕಾರ ಆಯ್ತಮ್ಮ. ನಿಮ್ಮ ಈ ಉಪಕಾರನ ನಾನು ನನ್ನ ಮಗಳು ಯಾವತ್ತೂ ಮರೆಯೋದಿಲ್ಲ. ನಿಮ್ಮಂಥವ್ರಿಗೆ ಸಹಾಯ ಮಾಡಿದೆ ಇನ್ಯಾರಿಗೆ ಸಹಾಯ ಮಾಡ್ಲಿ ಗಂಗಾಧರಪ್ಪ? ಮಗಳು ಬಿಡುಗಡೆ ಆಗವಳೆ, ಖುಷಿ ಪಡು. ಆಗ ಅಪ್ಪ ಹೊರಟೋಣವಾ? ಹಾಂ, ಥ್ಯಾಂಕ್ ಯು ಮೇಡಮ್. ನಡಿ. 1 ನಿಮಿಷ ಸ್ನೇಹ, ಕಡೆಗೂ ಸತ್ಯ ಹೇಳ್ದೇನೆ ಇಲ್ಲಿಂದ ಹೋಗ್ತಿದ್ಯಾ ಅಲ್ವಾ? ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಒಂದಲ್ಲ ಒಂದಿನ ಆ ಕಂಟಿ ನನ್ನ ಕೈಗೆ ಸಿಕ್ಕಾಕೊಳ್ಳೇಬೇಕು. ಕೆಟ್ಟವ್ರಿಗೆ ಸಪೋರ್ಟ್ ಮಾಡಿದ್ರೆ ನಿನಗೂ ಕೆಟ್ಟದ್ದೇ ಆಗೋದು, ನೆನ್ಪಿರ್ಲಿ. ರೀ ಗಂಗಾಧರ್, ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ದುಷ್ಟರಿಂದ ದೂರ ಇರಕ್ಕೆ ಹೇಳಿ. ಸರಿ, ಹೊರಡಿ. ಬಾವಾ.
ಅಲ್ವಾ? ಗಂಟಿ ಅವ ಆಯಾಸ ಮಾಡ್ಕೊಬೇಡವ, ಮನಿಕೋ. ಏನೂ ಇಲ್ಲ ಮಗ, ಬಾಯ್ ನೀನ್ ಕುತ್ಕ ಬಾಯ್. ನಂಗೆ ಏನೋ ಆಗ್ಬಿಟ್ಟದೆ ಅಂತ ತಿಗ್ಲು ಪಟ್ಬಿಟ್ಟಿದ್ಯಾ ಮಗ? ಹಂಗೇನಿಲ್ಲವ, ನಿಂಗೇನೂ ಆಗಿಲ್ಲ, ಧೈರ್ಯವಾಗಿರು. ಅದನ್ನ ನಾನು ನಿನಗೆ ಹೇಳ್ಬೇಕು. ನಿನ್ನ ಮುಖ ನೋಡು ಹೆಂಗೆ ಬಾಡೋಗೈತೆ. ನನ್ನ ಸೊಸೆ ಇರೋ ಗಂಟ ನಂಗೆ ಏನೂ ಆಗಕ್ಕಿಲ್ಲ ಮಗ. ನೀನೇ ಹೆಂಗೆ ಸ್ವರ್ಗ ಆಗಿದೆಯಾ ನೋಡು. ನನ್ನ ನೋಡ್ಕೊಳ್ಳೋಕ್ಕೆ ಮನೆಯಾಗಿ ಎಲ್ಲರೂ ಅವರೇ. ಆ ಸ್ನೇಹ ನನ್ನ ಮನೆಯಾಗಿದ್ದಿದ್ರೆ ನಿನ್ನ ಸಂದಕ್ಕೆ ಮಾಡ್ಕೊಂಡಿರೋಳು. ಹೌದವ, ಇವತ್ತಿನ ನಮ್ಗಳ ಪರಿಸ್ಥಿತಿಗೆ ಆ ಸಿಂಗಾರ ಮತ್ತು ಕಲಿನೇ ಕಾರಣ. ಹೆಂಗೋ ಇದ್ರಲ್ಲಿ ನನ್ನ ಒಬ್ಳಿಗೆ ತೊಂದರೆ ಆಗಿ ಸ್ನೇಹ ಇದರಿಂದ ಪಾರದ್ಲಲ್ಲ, ನಂಗೆ ಆಟ ಸಾಕು ಮಗ. ಆ ಸಿಂಗಾರ ಮತ್ತು ಕಲಿ ಅವ್ರು ಮಾಡಿರೋ ಪಾಪಕ್ಕೆ ಶಿಕ್ಷೆ ಅನುಭವಿಸ್ತವ್ರೆ ಅಲ್ವಾ ಮಗ? ನನ್ನ ಸೊಸೆ ಅವ್ರಿಗೆ ಶಿಕ್ಷೆ ಕೊಡ್ಸೋಕ್ಕೆ ಅದ್ಯೋಟೊಂದು ಒದ್ದಾಡೋಳೆ. ಅವಳ ಪ್ರಯತ್ನ ಎಲ್ಲ ಸುಮ್ಕೆ ಎರ್ತ ಆಗಕ್ಕಿಲ್ಲ. ಅವ್ರಿಗೆ ಶಿಕ್ಷೆ ಆಗೇ ಆಯ್ತದೆ. ಹೌದವ, ಖಂಡಿತವಾಗ್ಲೂ ಸರಿಯಾಗಿರೋ ಶಿಕ್ಷೆನೇ ಆಯ್ತದೆ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡವ, ಆಯಾಸ ಆಯ್ತದೆ, ಮನಿಕೋ. ಸ್ನೇಹನು ತರಬೇತಿ ಮುಗಿಸ್ಕೊಂಡು ಆದಷ್ಟು ಬಿರ್ನೆ ಬರ್ತಾಳೆ. ನೀನು ಸುಮ್ಕೆ ತಲೆ ಕೆಡ್ಸ್ಕೋಬೇಡ. ಸರಿವಾ, ನಿನ್ನ ಮನಿಕೋ, ನಾ ಇಲ್ಲೇ ಇರ್ತೀನಿ. ಆ ಸಿಂಗಾರ ಮತ್ತು ಕಲಿ ಅವ್ರು ಮಾಡಿರೋ ಪಾಪಕ್ಕೆ ಶಿಕ್ಷೆ ಅನುಭವಿಸ್ತವ್ರೆ ಅಲ್ವಾ ಮಗ? ಐದು ಲಕ್ಷನಾ? ಎಸ್ಕೇಪ್ ಆಗಿರೋ ಕೈಗಳು ಇನ್ನೂ ಸಿಕ್ಕಿಲ್ಲ, ಅದಕ್ಕೆ ಎಷ್ಟು ದಂಡ ಕಟ್ಟಬೇಕಾಗುತ್ತೆ. 5 ಲಕ್ಷ ಹೊಂದಿಸಿದ್ರೆ ಸ್ನೇಹ ಆಚೆ ಬರ್ತಾಳ ಸಾಹೇಬ್ರೆ? ಖಂಡಿತ ಬರ್ತಾರೆ. ಆಯಿತು ಸಾಹೇಬ್ರೆ, ನಾವು ದುಡ್ಡು ಹಂಚ್ಕೊಂಡು ನಿಮಗೆ ಫೋನ್ ಮಾಡ್ತೀವಿ. ಹೆಂಗಾರ ಮಾಡಿ ನಮ್ಮ ಹುಡುಗಿನ ಬಿಡಿಸ್ಕೊಡಿ. ಸರಿ ಆಗದೆ, ನಾವು ಹೊರಡ್ಲಾ? ಸರಿ ಸರ್, ನಾನು ನಿಮಗೆ ಕಾಲ್ ಮಾಡ್ತೀನಿ. ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.